ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ಮಂಗಳಗೌರಿ ಪೂಜೆ ಮಾಡಿದ್ದೀನಿ. ಇದು ಶ್ರಾವಣದಲ್ಲಿ ಮಾಡುವಂಥ ಪೂಜೆ. ಪ್ರತಿ ಮಂಗಳವಾರ ಇದನ್ನು ಆಚರಿಸ್ತಾರೆ. ನಿಮಗೆ ಇವತ್ತು ಮಂಗಳಗೌರಿ ಪೂಜೆ ಮಾಡೋದು ಹೆಂಗೆ, ಯಾವ ಥರ ತಯಾರಿ ಮಾಡ್ಕೋಬೇಕು, ಯಾವ್ಯಾವ ವಿಧಾನದಲ್ಲಿ ಅದನ್ನು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡೋಣ ಅಂತ ಅನ್ಕೊತಿದ್ದೆ. ಹಂಗಾಗಿ ಇವಾಗ ಶುರು ಮಾಡೋಣ ಬನ್ನಿ. ಏನೇನೆಲ್ಲ ತೊಗೊಬೇಕು ಅದಕ್ಕೆ, ಮತ್ತು ಅದನ್ನು ಮಾಡೋದ್ರಿಂದ ಏನೇನು ಫಲ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ, ಆಯಿತಾ. ಮೊದಲಿಗೆ ಮಂಗಳಗೌರಿ ಪೂಜೆ ಮಾಡಬೇಕು ಅಂತಂದರೆ ಇದನ್ನು ಶ್ರಾವಣದಲ್ಲಿ ಶುರು ಮಾಡಬೇಕು. ಯಾರಪ್ಪ ಈ ಪೂಜೆನ ಮಾಡ್ಬೋದು ಅಂತಂದರೆ, ಯಾರು ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅವರು ಈ ಪೂಜೆನ ಮಾಡಬೇಕು. ಈ ಪೂಜೆನ ಯಾಕೆ ಮಾಡ್ತಾರೆ ಅಂತಂದರೆ, ಗಂಡನ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾರೆ. ತನ್ನ ಮಾಂಗಲ್ಯ ಭಾಗ್ಯ ಚೆನ್ನಾಗಿರಲಿ, ಸದಾಕಾಲ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಇದನ್ನು ಮಾಡಬೇಕು ಅಂತಂದರೆ ಇವಾಗ ಯಾರು ಮಾಡಬೇಕು, ಏನಕ್ಕೆ ಮಾಡಬೇಕು ಅಂತ ನಿಮಗೆ ಗೊತ್ತಾಯಿತು. ಈ ಪೂಜೆನ ಮಾಡೋದಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಸಾಮಗ್ರಿಗಳು, ಪೂಜಾ ಸಾಮಗ್ರಿಗಳು ಅಂತಂದರೆ, ಮೊದಲಿಗೆ ನಾವಿಲ್ಲಿ ದೇವಿಗೆ ನಾನು ತಟ್ಟೆ ಇಟ್ಕೊಂಡಿದ್ದೀನಿ ನೋಡಿ. ದೇವಿ ಕೆಳಗಡೆ ತಟ್ಟೆ ಇಟ್ಟಿದ್ದೀನಿ. ಆ ತಟ್ಟೆ ಒಳಗೆ ಏನೇನೆಲ್ಲ ಇದೆಯಪ್ಪ ಅಂತಂದರೆ, ಅಕ್ಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು. ನಾನಿಲ್ಲಿ 1 kg ಅಂತಂದರೆ ಇಷ್ಟೇ ಅಲ್ಲ, ನಾನು ಮಾಮೂಲಿಯಾಗಿ 2 ಲೋಟ ಅಕ್ಕಿ ಹಾಕ್ತೆ, 1 ಪಾವಿಂದು. ಆಮೇಲೆ 2 ಕೊಬ್ಬರಿ ಬಟ್ಟಲು, ಮತ್ತು 16 ಅಂದರೆ 8ನ ಒಂದು ಕೊಬ್ಬರಿ ಬಟ್ಲಿಗೆ, 8ನ ಇನ್ನೊಂದು ಕೊಬ್ಬರಿ ಬಟ್ಲಿಗೆ, ಅಲ್ಲಿಗೆ 16 ಆಗುತ್ತಲ್ವ. 16 ಕೊಬ್ಬರಿ 2 ಕೊಬ್ಬರಿ ಬಟ್ಲು ಬೇಕು, 16 ಬಟ್ಲಡಿಕೆ ಬೇಕು, ಇನ್ನು 16 ಅರಿಶಿಣದ ಕೊಂಬು ಬರುತ್ತಲ್ಲ, ಅರಿಶಿಣದ ಕೊಂಬು, ಇದು ಕೊಂಬು ಇದಾಗಿರಬೇಕು, ಸ್ಟ್ರೈಟಾಗಿ ಇರಬಾರ್ದು ಅಂತ ತೊಗೊಂಬೇಡಿ. ಪೂಜೆ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ ಅದು ನಿಮಗೆ. ಮತ್ತು 2 ಬೆಲ್ಲದ ಅಚ್ಚು, ಮತ್ತು 1 ಬಾಗಿನದ ಸಾಮಾನು, ಮತ್ತು 1 ಜೊತೆ ಬಳೆ, ಮತ್ತು 1 ಬ್ಲೌಸ್ ಪೀಸ್ ಬೇಕು. ಇದು ರೆಡಿ ಮಾಡೋದಕ್ಕೆ ಕಳಸನ. ಮತ್ತು ಕಳಸಕ್ಕೆ 1 ಚೊಂಬು ಬೇಕಾಗುತ್ತೆ. ತಾಮ್ರದ್ದಾದರೆ ತುಂಬಾ ಶ್ರೇಷ್ಠವಾಗಿರುತ್ತೆ. ಬೆಳ್ಳಿದು ಇರೋರು ಇಡ್ಬೋದು. ಇದಿಷ್ಟು ಕಳಸಕ್ಕೆ ಇದಾಯಿತು. ಮತ್ತು ಈ ಥರ ಮುಖವಾಡ ಹಾಕಿದ್ರೆ ಹಾಕ್ಬೋದು, ಹಾಕ್ದೇನೂ ಇರ್ಬೋದು. ನಾನು ಫಸ್ಟ್ನೇ ವರ್ಷ ಮಾಡೋವಾಗ ಮುಖವಾಡ ಏನು ಹಾಕಿರಲಿಲ್ಲ, ತಗೊಂಡಿರಲಿಲ್ಲ. ಹಂಗಾಗಿ ನಾನು ಸೆಕೆಂಡ್ ಇಯರು, ಥರ್ಡ್ ಇಯರ್ ಮಾಡೋವಾಗ ತಗೊಂಡಿದ್ದನ್ನು. ನನಗೆ ಈ ಥರ ಇಟ್ಟು ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು, ಹಂಗಾಗಿ ತಗೊಂಡೆ ಅಷ್ಟೇ. ಇವಾಗ ಮಡ್ಲಕ್ಕಿಗೆ ಏನೇನು ಬೇಕು ಅಂತ ಹೇಳಿದೆ ಅಲ್ವಾ. ಒಂದು ದೊಡ್ಡದಾದಂಥ ತಟ್ಟೆನಲ್ಲಿ ಅಕ್ಕಿ, 16 ಬಟ್ಲಡಿಕೆ, 2 ಕೊಬ್ಬರಿ ಬಟ್ಟಲು, ಮತ್ತು 16 ಅರಿಶಿಣದ ಕೊಂಬು. ಈ 16 ಏನು ತಗೊಂಡಿದ್ವಲ್ಲ, ಆ ಕೊಬ್ಬರಿ ಬಟ್ಲೊಳಗೆ ಎಲ್ಲ 8 ಅರ್ಧ ಡಿವೈಡ್ ಮಾಡಬೇಕು. 16 ಇರೋವನ್ನ 16 ಬಟ್ಲಡಿಕೆ ಮತ್ತು 16 ಏನು ಅಡಿಕೆ ತಗೊಂಡಿರ್ತೀವಲ್ಲ ಒಂದು ಡಿವೈಡ್ ಮಾಡಿದ್ರೆ ಅದು ಸರಿ ಹೋಗುತ್ತೆ. 2 ಕೊಬ್ಬರಿ ಬಟ್ಲೊಳಗೂ ಅವೆರಡನ್ನೂ ಹಾಕಬೇಕು. ಮತ್ತು 2 ಬೆಲ್ಲದ ಅಚ್ಚು ತಗೋಬೇಕು. ಬೆಲ್ಲದುಂಡೆ ಇಟ್ಟಿಲ್ಲ ನಾನು, ಅವನ್ನ ತೊಗೋಬೇಕು. ಮತ್ತು 1 ಬಾಗಿಣದ ಸಾಮಾನು, ಎಷ್ಟು ರೂಪಾಯಿ ಆದರೂ ತೊಗೊಳ್ರಿ, ಆಯಿತಾ. ಬಾಗಿಣದ ಸಾಮಾನದಲ್ಲಿ ಎಷ್ಟೊಂದು ರೂಪಾಯಿದೆಲ್ಲ ಬರುತ್ತೆ, 100 ರುಪೀಸ್ವರೆಗೂ. ನಾನು 120 ರುಪೀಸಿಂದ ಇಟ್ಟಿದ್ದೀನಿ ಅಷ್ಟೇ. ಇವಾಗ ಕಳಸಕ್ಕೆ ನೀರು, ಕಳಸನ ಯಾವ ಥರ ಸ್ಥಾಪನೆ ಮಾಡಬೇಕು ಅಂತಂದರೆ, ಇವೆಲ್ಲ ಬಾಗಿಣದ ಐಟಮ್ ಎಲ್ಲ ಜೋಡಿಸ್ಕೊಂಡು ಅಕ್ಕಿ ಮೇಲ್ಗಡೆ ಕಳಸನ ಇಟ್ಟು ನೀರು ಹಾಕಿ ಅದ್ರ ಕಳಸದ ಒಳಗಡೆಗೆ 1 ರೂಪಾಯಿನ ಕಾಯಿನೋ, ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, 1 ಬಟ್ಲಡಿಕೆನ ಹಾಕಬೇಕು. ಮತ್ತು 5 ವೀಳ್ಯದೆಲೆನ ಜೋಡಿಸ್ಕೋಬೇಕು. ಮತ್ತು ಅದ್ರ ಮೇಲೆ ಕಾಯಿ ಇಡಬೇಕು. ಆ ಕಾಯಿಗೆ ಇದನ್ನು ಮುಖವಾಡ ಕಟ್ಟಿದ್ರೆ ಕಟ್ಬೋದು. ಆ ಕಾಯಿಗೆ ಅರಿಶಿನ ಸವರ್ಕೊಬೇಕು. ಮಾಮೂಲಿ ನಿಮಗೆ ಗೊತ್ತೇ ಇರುತ್ತೆ, ವರಮಹಾಲಕ್ಷ್ಮಿ ಎಲ್ಲ ಕುಂಡ್ರಿಸುವಾಗ ಹೆಂಗೆ ಮಾಡ್ತೀವಿ ಅಂತ. ಮತ್ತು ಅದಕ್ಕೆ ಈ ಥರ ಮುಖವಾಡ ಹಾಕಿದ್ರೆ ಹಾಕ್ಬೋದು, ಕಟ್ಟಬೇಕು. ಇಲ್ಲ ಅಂತಂದರೆ ಹಂಗೇನು ಕಾಯಿಗೇನೆ ಪೂಜೆ ಮಾಡ್ಬೋದು. ನಿಮಗೆ ಯಾವ ಥರ ಹೂವಿನ ಅಲಂಕಾರ ಬೇಕೋ ಆ ಥರ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ದೇವಿಗೆ ಇಲ್ಲಿ ಹಾಕಿದ್ದೀನಿ. ಅರಿಶಿಣದ ಕೊಂಬನ್ನ ಕಟ್ಟಬೇಕು. ಮುಖವಾಡದಲ್ಲೂ ಬರುತ್ತೆ ತಾಳೆ, ಆದರೆ ಅರಿಶಿಣದ ಕೊಂಬೇನೇ ಶ್ರೇಷ್ಠ. ಹಂಗಾಗಿ ಅರಿಶಿಣದ ಕೊಂಬು, ಗೆಜ್ಜೆ ವಸ್ತ್ರ, ಇದನ್ನು ಎಷ್ಟು ಎಳೆ ಬೇಕಾದರೂ ಹಾಕ್ಕೋಬೋದು. 16 ಎಳೆನೂ ಹಾಕ್ಕೋಬೋದು, 3 ಎಳೆನೂ ಹಾಕ್ಬೋದು, 2 ಎಳೆನೂ ಹಾಕ್ಬೋದು, 5 ಎಳೆ, 2 ಎಳೆ, 5 ಎಳೆ, 9 ಎಳೆ, 16 ಎಳೆ ಈ ಥರ ಹಾಕ್ಬೋದು. ನಾನಿಲ್ಲಿ 5 ಎಳೆ
ಬಳೆ ಹಾಕಿದ್ದೀನಿ. ಮತ್ತು ಇದು ಒಂದು ಕಂಕಣದ ದಾರನೂ ಕಟ್ಟಬೇಕು ನೋಡಿ, ಇಲ್ಲಿ ಕಟ್ಟಿದ್ದೀನಿ ನಾನು, ನೋಡ್ತಾ ಇರ್ಬೋದು ನೀವು. ನಿಮಗೇನಾದರೂ ಒಡವೆ ಇತ್ತು ಅಂತಂದರೆ ಹಾಕೋಬೋದು. ಅಂದರೆ ಅದನ್ನು ನೀವು ಯೂಸ್ ಮಾಡಬಾರ್ದು, ಮುಂದೆನೂ ಅದನ್ನು ಯೂಸ್ ಮಾಡಬಾರ್ದು, ಅದನ್ನು ದೇವರಿಗೆ ಅಂತಲೇ ಸಪ್ರೇಟ್ ಇಡಬೇಕು. ನಾನು ಆ ಥರ ನನಗೆ ಒಡವೆ ಹಾಕೋಕ್ಕೆ ಇಷ್ಟ ಆಗಲ್ಲ, ಹಂಗಾಗಿ ನಾನೇ ಇದನ್ನು ಕೈಯಲ್ಲಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಸರ ಕಾಸಿಂದು ಅದನ್ನು ಮಾಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಹೂವಿನ ಅಲಂಕಾರ ಮಾಡ್ಕೊಬೋದು ಯಾವ್ದು ಬೇಕಾದ್ರೂ. ಇದಿಷ್ಟು ಕಳ್ಸೋದ ಬಗ್ಗೆ ಗೊತ್ತಾಯ್ತಾ. ಎಲ್ಲ ಕಳ್ಸೋಕ್ಕೆ ವಾಗಣದ ಸಾಮಾನು ಎಲ್ಲ ಇಟ್ಟು ಉಡಿ ಎಲ್ಲ ತುಂಬಿದಾದಮೇಲೆ ಅದ್ರ ಮೇಲೆ ಈ ಬ್ಲೌಸ್ ಪೀಸ್ನ ಕಟ್ಟಬೇಕು ಕಳ್ಸೋಕ್ಕೆ. ಈ ಥರ ಮಡ್ಚಿ ಬೇಕಾದ್ರೂ ಸೀರೆ ಥರನೂ ಉಡಿಸ್ಬೋದು. ನಿಮ್ಗೆ ಯೂಟ್ಯೂಬಲ್ಲಿ ಸಾಕಷ್ಟು ಸಿಗುತ್ತೆ ಯಾವ ಥರ ಉಡ್ಸೋದು ಅಂತೆಲ್ಲನ. ಸೀರೆ ಉಡ್ಸೋರು ಉಡಿಸ್ತಾರೆ, ನಾನು ಇಲ್ಲಿ ಬ್ಲೌಸ್ ಪೀಸ್ನೇ ಉಡಿಸ್ತಿದ್ದೀನಿ. ನಾವು ಯಾವ ಬ್ಲೌಸ್ ಪೀಸ್ನ ಕಳ್ಸೋಕ್ಕೆ ಉಡಿಸಿರ್ತೀವೋ ಮೊದಲನೇ ವಾರದಿಂದ ಕೊನೆಯ ವಾರದವರೆಗೂ ಅದೇ ಬ್ಲೌಸ್ ಪೀಸ್ನೇ ಉಡಿಸ್ಬೇಕು, ಅದೇ ಕಾಯಿನೇ ಬಳಸಬೇಕು. ಕಾಯಿನೂ ಚೇಂಜ್ ಮಾಡಬಾರ್ದು, ಬ್ಲೌಸ್ ಪೀಸ್ನೂ ಚೇಂಜ್ ಮಾಡಬಾರ್ದು, ಇನ್ನೇನು ಮಡ್ಲಕ್ಕಿ ಸಾಮಾನು ಚೇಂಜ್ ಮಾಡಬಾರ್ದು. ಇವೆಲ್ಲ ಅದೇ ಇರಬೇಕು. ಹೂವು ಮತ್ತು ವೀಳ್ಯದೆಲೆ ಮಾತ್ರ ಚೇಂಜ್ ಮಾಡಬೇಕು ಅಷ್ಟೇ. ಗೆಜ್ಜೆ ವಸ್ತ್ರನೂ ಅದೇ ಹಾಕಬೇಕು, ಆಯಿತಾ. ಇವಾಗ ಅದನ್ನೇ ನಾವು ಆ ಬ್ಲೌಸ್ ಪೀಸ್ನ ಏನು ದೇವ್ರಿಗೆ ಹಾಕಿರ್ತೀವಲ್ಲ ಅದನ್ನೇ ನಾವು ಯಾರು ಪೂಜೆ ಮಾಡಿರ್ತೀವಲ್ಲ ನಾವು ಅದನ್ನು ಹೊಲಿಸ್ಕೊಬೇಕು. ನಾವು ಒಟ್ಟಿನಲ್ಲಿ ನಾವು ಉಟ್ಕೋಬೇಕು, ಅದನ್ನು ಹಾಕ್ಕೊಬೇಕು, ಆಯಿತಾ. ಬಳೆನೂ ಅಷ್ಟೇ, ಬಳೆ ಇಡಬೇಕು. ಹೇಳೋದು ಮರ್ತೆ ಅದೇನು ಕೆಳಗಡೆ ಇಟ್ಟಿದ್ದೀನಿ ನಾನು. ಇವಾಗ ಮುಟ್ಟಿದ್ರೆ ಕದ್ಲಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಿಲ್ಲ ಅಷ್ಟೇ. ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತೈತೆ. ಬಳೆನೂ ನಾವೇ ಯೂಸ್ ಮಾಡಬೇಕು, ಏನು ಬ್ಲೌಸ್ ಪೀಸ್ನು ನಾವೇ ಹೊಲಿಸ್ಕೊಬೇಕು. ಇವಾಗ ಇಲ್ಲಿ ಸೈಡಿಗೆ ಏನು ನೋಡ್ತಾ ಇದ್ದೀರಲ್ಲ ಅದು ಗಂಗೆ ಪೂಜೆ, ಮತ್ತು ಇದು ವಿನಾಯಕ ಗಣೇಶ, ಅದನ್ನು ಅರಿಶಿಣದಲ್ಲೇ ಮಾಡ್ಕೊಂಡಿದ್ದೀನಿ. ನಾನು 3 ವರ್ಷದಿಂದ ಸಗಣಿನಲ್ಲಿ ತರ್ತಿದ್ದೆ. ಈ ವರ್ಷ ಏನು ಅರಿಶಿಣದ್ದೇ ಮಾಡಿದ್ದೀನಿ, ಸಗಣಿದೇನು ತಂದಿಲ್ಲ. ಮತ್ತು ಗರ್ಕೆ ಇಟ್ಕೋಬೇಕು 21, 51 ಈ ಥರ. ಇದು ನಮ್ಮ ತೋಟದಲ್ಲೇ ಕಿತ್ಕೊಂಡು ಬಂದಿದ್ದೆ, ಹೋಗಿದ್ನಲ್ಲ ತೋಟಕ್ಕೆ, ಹಾಗಾಗಿ ಅಲ್ಲೇ ಕಿತ್ಕೊಂಡು ಬಂದಿದ್ದೆ. ಈ ಸತಿ ನಮ್ಮ ತೋಟದೇ ಗರ್ಕೆ. ಹಾಗಾಗಿ ಗಂಗೆ ಪೂಜೆ ಮತ್ತು ವಿನಾಯಕನ ಪೂಜೆನ ಮರಿಬಾರ್ದು. ನಾವು ಯಾವುದೇ ಪೂಜೆ ಮಾಡಲಿ, ಮಂಗಳಗೌರಿನೇ ಮಾಡಲಿ, ವರಮಹಾಲಕ್ಷ್ಮಿನೇ ಮಾಡಲಿ, ಇವೆರಡು ಮಾಡಲೇಬೇಕು. ಇದನ್ನು ನಮ್ಮ ದೊಡ್ಡಮ್ಮ ಹೇಳ್ಕೊಟ್ಟಿದ್ದು. ನಮ್ಮ ಅಪ್ಪ ಇದ್ದಾರಲ್ಲ, ಅವ್ರ ಅಣ್ಣನ ಹೆಂಡ್ತಿ, ನಮ್ಮ ದೊಡ್ಡಮ್ಮನಿಂದನೇ ಈ ಪೂಜೆನ ನಾನು ಕಲ್ತಿದ್ದು. ನಾನು ಚಿಕ್ಕ ಇದ್ದಾಗ ನಮ್ಮ ದೊಡ್ಡಮ್ಮ ಇದನ್ನು ಮಾಡೋರು ನಮ್ಮ ಮನೆಗೆ, ಅವ್ರು ಮದುವೆ ಆಗಿ ಬಂದಾಗ. ಹಂಗಾಗಿ ನನಗೆ ಆವಾಗಲಿಂದನೂ ಇಷ್ಟ, ನಾನು ಮಂಗಳಗೌರಿ ಮಾಡಬೇಕು ಮದುವೆ ಆದರೆ ಅಂತ ಅಂದ್ಕೊತಿದ್ದೆ. ಹಂಗಾಗಿ ಇವಾಗ ಮಾಡ್ತಿದ್ದೀನಿ ಅಷ್ಟೇ. ಈಗ ನಿಮಗೆ ದೀಪನೂ ಅಷ್ಟೇ, ನಿಮ್ಗೆ ಯಾವ ಥರ ಬೇಕಾದ್ರೂ ದೀಪ ಹಚ್ಕೋಬೋದು. ಎಷ್ಟೇ ದೀಪ ಹಚ್ಚಿದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ದೀಪಕ್ಕೆ ಅರಿಶಿನ ಕುಂಕುಮ ಇಟ್ಟು ಈ ಥರ ಹೂವಿನಿಂದ ಅಲಂಕಾರ ಮಾಡ್ಕೊಬೇಕು. ಇವಾಗ ಮೇಲ್ಗಡೆ ಸ್ಟೆಪ್ಪಿಂದು ಮುಗೀತು. ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ಏನು ಇಕ್ಕಿರ್ತೀವಲ್ಲ, ಅದೇ ಮಡ್ಲಕ್ಕಿ ಮತ್ತು ಈ ಬ್ಲೌಸ್ ಪೀಸ್ನ ಕಾಯಿನ ಎಲ್ಲ ಏನು ಮಾಡಬೇಕಪ್ಪ ಅಂತಂದರೆ, ಲಾಸ್ಟ್ ಮಂಗಳಗೌರಿ ಪೂಜೆ ಆಗುತ್ತಲ್ಲ ಅದಾದಮೇಲೆ ಗೌರಿ ಹಬ್ಬ ಬರುತ್ತೆ ನೋಡಿ. ಆ ಗೌರಿ ಹಬ್ಬದಲ್ಲಿ ದೇವಸ್ಥಾನಗಳಲ್ಲಿ ಕುಂಡ್ರಿಸಿರ್ತಾರಲ್ಲ ಗೌರಿನ, ಅಥವಾ ಮನೇಲೇ ಕುಂಡ್ರಿಸೋರು ಅಂಥವ್ರು ಅಲ್ಲೇ ಪೂಜೆ ಮಾಡ್ಕೊಬೋದು. ನಾವೇನು ಮಡ್ಲಕ್ಕಿಗೆ ಹಾಕಿರ್ತೀವಲ್ಲ ಅಕ್ಕಿ, ಬೆಲ್ಲ, ಈ ಕೊಬ್ಬರಿ ಬಟ್ಲಡಿಕೆ, ಅರಿಶಿನದ ಬೋಟು, ಬಳೆ, ಬಾಗಿನ ಸಾಮಾನು ಎಲ್ಲ ಈ ಗೌರಿ ಗುಡಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು. ಇವನ್ನೆಲ್ಲ ಗೌರಿ ಕೊಟ್ಬಿಟ್ಟು, ಆಯಿತಾ. ಅಲ್ಲಿ ಗೌರಿ ಗುಡಿಯಿಂದ ಇನ್ನೇನು ವಾಪಸ್ ತರಬೇಕು ಅಂತಂದರೆ ಇದು ಗೆಜ್ಜೆ ವಸ್ತ್ರ ಸಮೇತನೂ ತಗೊಂಡೋಗ್ಬೇಕು. ಈ ಹೂವುಗಳು ಮಾತ್ರ ಚೇಂಜ್ ಮಾಡಬೇಕಷ್ಟೇ, ಗೊತ್ತಾಯ್ತಾ. ಗೆಜ್ಜೆ ವಸ್ತ್ರ ಎಲ್ಲ ದೇವರಿಗೆ ಹಾಕಿ ಅದರಲ್ಲಿ ಏನು ವಾಪಸ್ ತಗೋಬೇಕು ಗೌರಿ ಕೊಟ್ಟು ಅಂತಂದರೆ ಬಳೆ ಮತ್ತು ಬ್ಲೌಸ್ ಪೀಸ್ನ ತರಬೇಕು. ನೀವು ಅದನ್ನು ಯೂಸ್ ಮಾಡ್ಕೊಬೇಕು. ಮತ್ತು ಗೆಜ್ಜೆ ವಸ್ತ್ರದಲ್ಲಿ ಒಂದು ಸ್ವಲ್ಪ ಕಿತ್ಕೊಂಡು ಅದನ್ನು ತಾಳಿಗೆ ಸುತ್ಕೊಬೇಕು, ಗೊತ್ತಾಯ್ತಾ. ಇಷ್ಟನ್ನು ಮಾಡಬೇಕು ನೀವು. 4 ವಾರ ಬರ್ತವೆ ಶ್ರಾವಣದಲ್ಲಿ. ನೀವು ಅದರಲ್ಲಿ ಒಂದು 3 ವಾರ ಸಿಗುತ್ತೆ, ಯಾಕಂದರೆ ಹೆಣ್ಮಕ್ಳಿಗೆ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತಲ್ಲ, ಹಂಗಾಗಿ 3 ವಾರ ಸಿಗುತ್ತೆ. 3 ವಾರ ಮಾಡಬಹುದು. ಕೆಲವೊಂದೊಂದ್ಸಲಿ ಅಧಿಕ ಮಾಸ ಬಂದಾಗ 5 ವಾರ ಸಿಗುತ್ತೆ, ಅವಾಗ 4 ವಾರ ಮಾಡ್ಬೋದು, ಸಿಗುತ್ತವೆ. ಹಾಗಾಗಿ ಇವಾಗ ಕೆಳಗಡೆ ಬಂದರೆ 5 ಥರದ ಹಣ್ಣು ಇಡಬೇಕು, ಅಥವಾ 9 ಥರ ಅಥವಾ 16 ಥರ, ಆ ಥರ. ನನಗೆ ಆ ಥರ ಎಲ್ಲ ಶಕ್ತಿ ಇಲ್ಲ ಇನ್ನೂ ಅಷ್ಟೊಂದು ಥರದ್ದು. ಇವಾಗ 5 ಥರ ಹಣ್ಣು ಮತ್ತು ಒಂದು ಕಾಯಿನ ಇಟ್ಟಿರ್ತೀನಿ. ಕಾಯಿನ ಇಡೋದು ತುಂಬಾ ಶ್ರೇಷ್ಠ. ಅದೊಂದೇ
ಕದಳಿ ಫಲ ಅಂತಾರೆ, ಏನೋ ಪೂರ್ಣ ಫಲ ಅಂತಾರೆ ಅದನ್ನು ಕಾಯಿನ. ಹಂಗಾಗಿ ಈ ಥರ ಇಡಬೇಕು. ನನಗೆ ಮೊದಲಿಂದನೂ ಇಡ್ತೀನಿ ಅದನ್ನು. ಇಲ್ಲಿ ಚಿಗಳಿ ತಂಬಿಟ್ಟು ಮಾಡ್ಕೋಬೇಕು. ಇದು ಕಪ್ಪೆಳ್ಳಿನ ಉಂಡೆ ಮಾಡಬೇಕು. ಇದಕ್ಕೆ ಹೆಂಗೆ ಮಾಡೋದಪ್ಪ ಅಂತಂದರೆ ಕಪ್ಪೆಳ್ಳು ಮತ್ತು ಬೆಲ್ಲನ ಹಾಕಿ ಮಿಕ್ಸಿಗೆ ಹಾಕಬೇಕು. ಯಾವುದೇ ಕಾರಣಕ್ಕೂ ನೀರು ಹಾಕಕ್ಕೆ ಹೋಗಬೇಡಿ, ತೆಳ್ಳಗಾಗ್ಬಿಡುತ್ತೆ. ಉಂಡೆ ಕಟ್ಟೋವಾಗ ಮಾತ್ರ ಕೈಗೆ ನೀರು ಹಚ್ಕೊಂಡು ಕಟ್ಟಬೇಕಷ್ಟೇ. ಅದಕ್ಕೂ ನೀರು ಮಿಕ್ಸ್ ಮಾಡಿ ಕಲ್ಸಕ್ಕೆ ಹೋಗ್ಬೇಡ್ರಿ, ಅದು ಇನ್ನೂ ಪಾಯಸನೇ ಆಗೋಗ್ಬಿಡುತ್ತೆ. ಹಂಗಾಗಿ ಅಕ್ಕಿ ತಂಬಿಟ್ಟು ಮಾಡ್ತೀನಿ. 5 ಅಕ್ಕಿ ತಂಬಿಟ್ಟಿನ ಉಂಡೆ. ಇದು ಅಷ್ಟೇ ಅಕ್ಕಿ ಹಿಟ್ಟು ಮತ್ತು ಬೆಲ್ಲ, 1-2 ಏಲಕ್ಕಿ ಫ್ಲೇವರ್ಗೋಸ್ಕರ ಹಾಕ್ಕೊಂಡು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿದ್ರೆ ಈ ಥರ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ರಿ, ತುಂಬ ಹಾಕಕ್ಕೆ ಹೋಗ್ಬಿಡ್ರಿ, ಅದು ಆಮೇಲೆ ಉಂಡೆ ಕಟ್ಟಕ್ಕೆ ಬರೋಲ್ಲ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು 5 ಇದು ಚಿಗಳಿ ಉಂಡೆ ಮಾಡಿದ್ದೀನಿ. ಇವಾಗ ಇಲ್ಲಿಗೆ ಬರೋದಾದರೆ ನೋಡ್ತಾ ಇರ್ಬೋದು, ಇದು ಅರಿಶಿಣದ ಗೌರಿ ಮಾಡಿದ್ದೀನಿ. ಅರಿಶಿಣದ ಗೌರಿ, ಗಣೇಶ, ಮಂಗಳ ಗೌರಿ ಪೂಜೆ ಮಾಡಬೇಕು ಅಂತಂದರೆ ಅರಿಶಿಣದ ಗೌರಿ ಮತ್ತು ಗಣೇಶ ಬೇಕಾಗುತ್ತೆ. ನೀವು ಮನೆಯಲ್ಲಿ ನಮ್ಮ ಕಡೆಗೆಲ್ಲ ತೋರ ಮನೆಯಲ್ಲಿ ಕೊಡಿಸ್ತಾರೆ ಗೌರಮ್ಮ ಮತ್ತು ಗಣೇಶನ್ನ ಬೆಳ್ಳಿದು. ನಮ್ಮ ಮನೇಲೇನು ಕೊಡಿಸಿರ್ಲಿಲ್ಲ. ಹಂಗಾಗಿ ನಾನು ಯಾರು ಕೊಡಿಸಿರಲ್ವೋ ಅವರು ಏನು ಕೊಡಿಸಲ್ಲ, ಮಾಡಬಾರ್ದು ಅಂತಲೇ ಏನಿಲ್ಲ. ಅರಿಶಿಣದಲ್ಲಿ ಮಾಡ್ಕೊಳ್ಬೋದು. ನಾನು 3 ವರ್ಷ, ಇದು 4ನೇ ವರ್ಷ ನಂದು. 4 ವರ್ಷದಿಂದನೂ ಇದೇ ಥರ ಅರಿಶಿಣದ ಗೌರಿನೇ ಮಾಡ್ತಾಯಿದ್ದೀನಿ. ಅರಿಶಿಣದ ಗೌರಿನೇ ಹಿಡ್ಕೊಬೋದು. ನೋಡ್ತಾ ಇರ್ಬೋದು ಇಲ್ಲಿ ಅರಿಶಿಣಕ್ಕೆ ಅರಿಶಿಣ ಪೌಡರ್ಗೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ, ಅಥವಾ ಹಾಲು ಏನು ಬೇಕಾದ್ರೂ, ಹಾಲು ಮತ್ತು ನೀರು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡ್ರೆ ಈ ಥರ ಗೌರಮ್ಮ ರೆಡಿಯಾಗುತ್ತೆ. ನಿಮ್ಗೆ ಇಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಬೇಕಂದ್ರೂ ಅಲಂಕಾರ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಮಂಗಳ ಗೌರಿ ಪೂಜೆಗೆ ರೆಡಿ ಮಾಡೋದು ಮತ್ತು ಬೇಕಾಗಿರುವಂಥ ಸಾಮಾನು. ಇನ್ನೊಂದು ಮುಖ್ಯವಾಗಿ ಬೇಕಾಗಿರೋ ಸಾಮಾನು ಏನಪ್ಪ ಅಂತಂದರೆ ಈ ಮಂಗಳ ಗೌರಿ ಪೂಜೆಯ ಬುಕ್ಕು. ಈ ಬುಕ್ ಇಲ್ದಲೇ ನೀವು ಈ ಪೂಜೆನ ಮಾಡೋಕ್ಕಾಗೋದೇ ಇಲ್ಲ. ಈ ಬುಕ್ಕಲ್ಲಿ ಯಾವ ಥರ ಪೂಜೆ ಮಾಡಬೇಕು, ಸಂಕಲ್ಪ, ಯಾವ ಪೂಜೆ ಆದಮೇಲೆ ಯಾವ್ದು ಮಾಡಬೇಕು ಅಂತೆಲ್ಲ, ಮತ್ತು ಅದ್ರ ಅಷ್ಟೋತ್ತರಗಳು ಎಲ್ಲ, ಕತೆ ಮತ್ತು ಮಂಗಳಗೌರಿ ಕತೆ ಎಲ್ಲ ಕೊಟ್ಟಿರ್ತಾರೆ. ಓದ್ಕೊತ ಪೂಜೆ ಮಾಡ್ಕೊಳ್ಬೇಕು. ಅದಕ್ಕೆ ಈ ಬುಕ್ಕು ಬೇಕಾಗುತ್ತೆ. ನಿಮಗೆಲ್ಲ ಬುಕ್ ಸ್ಟೋರ್ಗಳಿಗೂ ಈ ಬುಕ್ಕು ಸಿಗುತ್ತೆ, ಗ್ರಂಥಿ ಅಂಗಡಿನಲ್ಲೂ ಸಿಗುತ್ತೆ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ನಾನು ಈ ಬುಕ್ ಸ್ಟೋರಲ್ಲಿ ತಗೊಂಡಿದ್ದನ್ನು MG ರೋಡಲ್ಲಿ, ಹಂಗಾಗಿ ಹೇಳ್ತಿದ್ದೀನಿ. ಮತ್ತು ನೀವಿಲ್ಲಿ ಗಣೇಶನ ಮಾಡಿರ್ತೀರ ಗಣಪತಿನ, ಅದಕ್ಕೆ ನೋಡಿರಿ ಇಲ್ಲಿ ತಾಂಬೂಲನ ಇಟ್ಕೊಬೇಕು. 2 ಎಲೆ, ವಿಳದೆಲೆ, ಅಡಿಕೆ, 1 ಬಾಟ್ಲಿ ಅಡಿಕೆ, 1 ರೂಪಾಯಿ ಕಾಯಿನು, 2 ಬಾಳೆಹಣ್ಣು, ತಾಂಬೂಲ. ಇದು ಗಣೇಶನಿಗೆ ನೈವೇದ್ಯ ಮಾಡೋದಕ್ಕೆ ಇದಿಷ್ಟು ಬೇಕಾಗುತ್ತೆ. ಈ ಬುಕ್ಸ್ ಪ್ರಕಾರ ಎಲ್ಲ ಓದ್ಕೊಂಡು ಮಾಡ್ಬೋದು. ಇಲ್ಲಿ ಅಷ್ಟೋತ್ತರ ಮಾಡಿದ್ದೀನಿ ನಾನು, ಅರಿಶಿನ ಕುಂಕುಮದ್ದು. ಗಣೇಶನಿಗೂ ಮಾಡಿದ್ದೀನಿ, ಅಕ್ಷತೆ ಅಷ್ಟೋತ್ತರ ಮಾಡಿದ್ದೀನಿ, ಅದನ್ನು ಅಲ್ಲೇ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇವಾಗ ಪೂಜೆ ಸಾಮಾನಿಗೆ ಮಾಮೂಲಿ ಅರಿಶಿನ ಕುಂಕುಮ, ಅಕ್ಷತೆ, ಗಂಟೆ ಮತ್ತು ಕರ್ಪೂರ ಬೆಳಗೋದು, ಹೂವು ಮತ್ತು ಇದು ನೀರು ಬೇಕು, ಅದೇ ನೈವೇದ್ಯ ಎಲ್ಲ ಮಾಡೋದಕ್ಕೆ. ಇದು ಏನು ಸ್ಪೂನ್ ಅಂತಂದರೆ ಇದನ್ನು ಹೇಳ್ತೀನಿ ಬನ್ನಿ, ಇದಕ್ಕೆ ಬರ್ತೀನಿ ಟಾಪಿಕ್ಕಿಗೆ. ಇವಿಷ್ಟು ನೈವೇದ್ಯ ಅಲ್ದಲೆ ಇದನ್ನು ಆರತಿ ಮಾಡಬೇಕು, ಸಜ್ಜಿಗೆ ಆರತಿ. ಕೆಲವೊಬ್ಬರು ಇದನ್ನು ಅಕ್ಕಿ ಹಿಟ್ಟಿಂದೇ ಮಾಡ್ತಾರೆ, ಗೋಧಿ ಹಿಟ್ಟಲ್ಲೂ ಮಾಡ್ತಾರೆ, ರವೆನಲ್ಲೂ ಮಾಡ್ತಾರೆ. ನಾನು ರವೆದು ಮಾಡ್ತೀನಿ ಪ್ರತಿ ವರ್ಷವೂ. ಈ ಸಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಹೆಂಗೆ ಅಂತ. ನಾನು ಮಾಮೂಲಿ ಕೇಸರಿ ಬಾತ್ ಥರನೇ ಮಾಡ್ತೀನಿ. ನೀರು 2 ಲೋಟ ನೀರಿಗೆ 1 ಬಟ್ಲು ಸಕ್ಕರೆ ಹಾಕಿ ಕುದಿಯೋಕ್ಕೆ ಇಟ್ಕೊಳ್ಳೋದು, ಮತ್ತು 1 ಬಟ್ಲು ರವೆನ ಒಂದು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡು, ನೀರೆಲ್ಲ ಕಾಯ್ದಾದ್ಮೇಲೆ ಆ ರವೆನ, ಹುರಿದಿರೋಂಥ ರವೆನ ಆ ನೀರಿಗೆ ಹಾಕಿ ಚೆನ್ನಾಗಿ ಬೇಯೋವರೆಗೂ ಬಿಟ್ಟು ಆಮೇಲೆ ಆಫ್ ಮಾಡಿದ್ರೆ ಕೇಸರಿ ಬಾತು ಅಂದರೆ ಸಜ್ಜಿಗೆ ರೆಡಿ ಆಗುತ್ತೆ. ಸಜ್ಜಿಗೆ ಆರತಿ ಇದೂ ಅಷ್ಟೇ 16 ದೀಪದ ಥರ ಮಾಡ್ಕೋಬೇಕು. ಇದನ್ನು ನಮ್ಮ ಮನೆಯವ್ರು ಮಾಡಿಕೊಡ್ತಾರೆ. ಮೊದಲಿಗೆ 16 ಗೆಜ್ಜೆ ಬತ್ತಿನ ತಗೊಂಡು ಇಲ್ಲಿ ನಾವು ತುಪ್ಪದಲ್ಲಿ ನೆನೆಸ್ಕೊಬೇಕು. ಅದನ್ನು ತುಪ್ಪದಲ್ಲಿ ನೆನೆಸಿ ಇಟ್ಕೊಂಡಿರಬೇಕು. ಅದಾದಮೇಲೆ ಆ ಸಜ್ಜಿಗೆನ ಈ ಥರ 16 ಉಂಡೆ ಮಾಡ್ಕೊಂಡು ದೀಪದ ಶೇಪಲ್ಲಿ ತಟ್ಟೆ ತುಂಬ ಈ ಥರ ಜೋಡಿಸ್ಕೊಬೇಕು. ಅದಾದಮೇಲೆ ಈ ಥರ ಏನು ಹುಳಿ ಮಾಡಿರ್ತೀವಲ್ಲ ಮಧ್ಯೆ ಗುಣಿ ಥರ, ಅದಕ್ಕೆ ತುಪ್ಪದ ಬತ್ತಿ ಇಟ್ಟು ಹೂವು, ಒಂದು ಸ್ವಲ್ಪ ಅರಿಶಿನ ಕುಂಕುಮ, ಹೂವಕ್ಕೆ ಹಾಕಿದ್ದೀನಿ. ಇದನ್ನೆಲ್ಲ ನಾವು ಕೊಡ್ತೀವಲ್ಲ ತಾಂಬೂಲಕ್ಕೆ, ಹಂಗಾಗಿ ಅದಕ್ಕೇನು ಅರಿಶಿನ ಕುಂಕುಮ ಹಚ್ಚಿಲ್ಲ. ಹಂಗಾಗಿ ಆರತಿ ಬೆಳಗೋದು ಇದನ್ನು ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ ನೋಡಿ, ಯಾವ ಥರ ಆರತಿ ಬೆಳಗೋದು ಹಚ್ಚಿಬಿಟ್ಟು ಅಂತೇಳಿ ನೋಡ್ಬೋದು. ಅದರಲ್ಲಿ ಇದನ್ನು ಮಾಡ್ಕೊಬೇಕು. 16 ದೀಪ ಇರಬೇಕು. ನಾನು ಆಲ್ರೆಡಿ ಒಂದು ಸ್ವಲ್ಪ ಕೊಟ್ಟಿದ್ದೀನಿ, ಹಂಗಾಗಿ ಕಡಿಮೆ ಇದೆ.
ಸೊ ಇದಿಷ್ಟು. ಇವಾಗ ನಾವು ಮಂಗಳು ಗೌರಿ ಮಾಡೋದಕ್ಕೆ ಏನೇನೆಲ್ಲ ಪೂಜೆ ಸಾಮಾನು ಬೇಕು, ಗಂಗೆ ಅಂಗಡಿಯಿಂದ ಏನೇನು ತೊಗೋಬೇಕು ಅಂತಂದರೆ, ಅಕ್ಕಿ ಮನೇಲಿ ಆಲ್ರೆಡಿ ಇದ್ದೇ ಇರುತ್ತೆ, ಕೊಬ್ಬರಿ ಬಟ್ಲು ಬೇಕು 2, 16 ಅರಿಶಿಣದ ಬೋಟು ಬೇಕು, ಒಂದು 20 ತಗೊಳ್ಳಿ, ದೇವರಿಗೆಲ್ಲ ಕಟ್ಟಬೇಕಲ್ಲ, ಮನೆಗೂ ಇದ್ದರೆ ಏನು ಯೂಸ್ ಆಗುತ್ತಲ್ವ, ಒಂದು 20 ತಗೊಳ್ಳಿ. ಅಡಿಕೆನೂ ಅಷ್ಟೇ, ಒಂದು ಬಟ್ಲು ಅಡಿಕೆ ಒಂದು 20 ತಗೊಳ್ಳಿ, ಅದು ಅರಿಶಿಣ ಕುಂಕುಮ ಬಂದವ್ರಿಗೆಲ್ಲ ಕೊಡೋಕ್ಕೆ ಬೇಕಲ್ಲ, ಬಟ್ಲು ಅಡಿಕೆನೇ ಕೊಡಬೇಕು, ಚೂರು ಅಡಿಕೆ ಕೊಡಬಾರ್ದು ಅರಿಶಿಣ ಕುಂಕುಮ ಕೊಡೋವಾಗ, ಇದನ್ನು ಗಮನದಲ್ಲಿಟ್ಕೊಳ್ಳಿ. ಮತ್ತು ಬಾಗಿಣದ ಸಾಮಾನು, ಬಳೆ, ಬ್ಲೌಸ್ ಪೀಸು, ಕಾಯಿ ಮನೇಲಿ ಇದ್ದರೆ ಓಕೆ, ಮನೇಲಿ ಇಲ್ಲ ನಮ್ಮದು ತೋಟ ಏನೂ ಇಲ್ಲ ಅಂತಂದರೆ ತಗೋಬೇಕು ಕಾಯಿನೂ ಅಷ್ಟೇ. ಅರಿಶಿನ ಕುಂಕುಮ ಇನ್ನೇನು ತೊಗೊಳ್ಲೇಬೇಕು. ಮತ್ತು 5 ಥರದ ಹಣ್ಣು, ಹೂವು, ಇವೆಲ್ಲ ಪೂಜೆ ಸಾಮಾನು ಬೇಕು. ಮತ್ತು ಇದು ಬುಕ್ಕಿದ್ರೆ ಪದೇ ತಗೊಳೋದು ಬೇಡ, ಒಂದೇ ಸತಿ ನಾವು ಶುರು ಮಾಡುವಾಗ ತಗೊಂಡ್ರೆ ಅದೇ 5 ವರ್ಷದವರೆಗೂ ಆಗುತ್ತೆ ಅಷ್ಟೇ. ಇನ್ನೇನು ಮನೇಲಿ ಅಕ್ಕಿ ಹಿಟ್ಟು ಇದ್ದೇ ಇರುತ್ತೆ. ಮತ್ತು ನಾವೇನಾದರೂ ಈ ಹೊರ್ಗಡೆ ಅದು ಆದಾಗ ಮುಟ್ಕೊಂಡಿದ್ರೆ ಆ ಹಿಟ್ಟನ್ನ ಅದನ್ನು ಬಳಸಬಾರ್ದು. ನಾವೇನು ಆ ಥರ ಏನು ಇದಾಗದಿಲ್ದಂಗೆ ಮುಟ್ಕೊಂಡಿದ್ರೆ ಮಾತ್ರ ಮಡಿಯಾಗಿರ್ಬೇಕು ಅದೂ. ಹಂಗಾಗಿ ಹೇಳ್ತಿರೋದು. ಬೆಲ್ಲ ಎಲ್ಲ ನಾನು ಹೊಸ್ದಾಗೆ ತರಿಸ್ತೀನಿ. ನಾನು ಎಲ್ಲ ಒಂದೊಂದು kg ರವೆ, 1 kg ಬೆಲ್ಲ, ಸಕ್ಕರೆ ಎಲ್ಲ ಒಂದೊಂದು kg ತಗೊತೀನಿ ಅದಕ್ಕೆ ಅಂತಲೇ. ಹಾಗಾಗಿ ಇಷ್ಟು ಸಾಮಾನು ಬೇಕು ಮಂಗಳಗೌರಿ ಪೂಜೆ ಮಾಡೋದಕ್ಕೆ. ಗೆಜ್ಜೆ ಬತ್ತಿ ಬೇಕು, ಗೆಜ್ಜೆ ಬತ್ತಿ ಒಂದು ಹೇಳೋದು ಮರ್ತೋಗಿತ್ತು. ಗೆಜ್ಜೆ ಬತ್ತಿ ಮತ್ತು ಅರಿಶಿಣದ ದಾರ ಬರುತ್ತಲ್ಲ, ಉಂಡೆ ತೋರಿಸ್ತೀನಿ ತಡೀರಿ. ನೋಡಿ ನಿಮ್ಗೆ ಈ ಥರ ಉಂಡೆ, ನಿಮ್ಗೆ ಗಂಗೆ ಅಂಗಡಿನಲ್ಲಿ ಹೋದರೆ ಎಲ್ಲ ಸಿಗುತ್ತೆ, ಆ ಥರ ಉಂಡೆ ತೊಗೊಬೇಕು ಅಷ್ಟೇ. ಇದಕ್ಕೆ ಬೇಕಾಗಿರೋಂಥ ಪೂಜೆ ಸಾಮಾನು. ಇನ್ನೇನು ಊದ್ಗಡ್ಡಿ, ಕರ್ಪೂರ ಎಲ್ಲ ಮನೆಯಲ್ಲೇ ಇರುತ್ತಲ್ವ, ನಿಮಗೆ ಬೇಕು ಅಂತಂದರೆ ಖಾಲಿ ಆಗಿದ್ರೆ ತೊಗೊಬೋದು ಅಷ್ಟೇ. ಇದನ್ನು ಮೇಯ್ನ್ ಬಂದರೆ ಇದನ್ನು ಎಷ್ಟು ವಾರ ಮಾಡಬೇಕು, ಎಷ್ಟು ವರ್ಷ ಮಾಡಬೇಕು ಅನ್ನೋದಾದರೆ, ಈ ಮಂಗಳಗೌರಿನ ಶ್ರಾವಣ ಮಾಸದಲ್ಲಿ ಮಾಡ್ತೀವಿ ಅಂತ ಅಷ್ಟೇ ಹೇಳಿದ್ದೆ ಅಲ್ವಾ. ಶ್ರಾವಣ ಮಾಸದಲ್ಲಿ ಸಿಗುವಂಥ ಪ್ರತಿ ಮಂಗಳವಾರದಲ್ಲೂ ಈ ಪೂಜೆ ಮಾಡಬೇಕು. ಆಗಲಿಲ್ಲ ಅಂತಂದರೆ ಒಂದು ವಾರ ಅದೇ ಪರ್ಸ್ನಲ್ ಪ್ರಾಬ್ಲಮಿಂದ ಬಿಡ್ಬೋದು. ಅದಾದಮೇಲೆ ನೆಕ್ಸ್ಟ್ ವಾರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಲಾಸ್ಟ್ ವಾರ ಚೆನ್ನಾಗಿ ಎಲ್ಲ ಮುತ್ತೈದೆಯರಿಗೂ ನಿಮ್ಮ ಕೈಲಿ ಶಕ್ತಾನುಸಾರ ಬ್ಲೌಸ್ ಪೀಸು, ಬಳೆನ ಆ್ಯಡ್ ಮಾಡಬೇಕು. ಒಂದು ಮಾಮೂಲಿ ಕೊಡೋ ತಾಂಬೂಲದಲ್ಲಿ ಏನಿರಬೇಕಪ್ಪ ಅಂತಂದರೆ ಸೇಮ್ ಇದೇ ಥರನೇ 2 ವೀಳ್ಯದೆಲೆ, 1 ರೂಪಾಯಿನ ಕಾಯಿನು, 1 ಬಟ್ಲು ಅಡಿಕೆ, 2 ಬಾಳೆಹಣ್ಣು, ಮತ್ತು ಇದು ಆರತಿ ಮಾಡಿರ್ತೀವಲ್ಲ ಇದೊಂದು, ಮತ್ತು ಇದು ಅಕ್ಕಿ ತಂಬಿಟ್ಟು, ಮತ್ತು ಕಪ್ಪೆಳ್ಳಿನ ಉಂಡೆ, ಚಿಗಳಿ ಉಂಡೆನ ಕೊಡಬೇಕು ಅವರಿಗೆ, ಮುತ್ತೈದೆಯರಿಗೆ. ಮತ್ತು ಕೊಡುವಾಗ ಅರಿಶಿನ ಕುಂಕುಮ ಕೊಡುವಾಗ ಅಷ್ಟೋತ್ರ ಮಾಡಿರೋದನ್ನೇ ಕೊಡ್ರಿ, ಅದನ್ನೇ ಇಟ್ಕೊಳ್ಳಿ. ಮತ್ತು ಇದರಲ್ಲಿ ಕಪ್ಪು ಹಿಡಿತಾರೆ, ನೋಡ್ತಾ ಇರ್ಬೋದು, ಇದೇ ಕಪ್ಪು ಹಿಡಿಯೋದು. ಮಂಗಳಗೌರಿ ಕತೆ ಓದೋವಾಗ ಕಪ್ಪು ಹಿಡಿಬೇಕು, ಓದ್ತಾನೆ ಈ ಥರ ಹಿಂಗೆ ದಬಾಕಿ ಹಿಡ್ಕೊಂಡ್ರೆ ದೀಪ ಏನು ಉರಿತಾ ಇರ್ತಾವಲ್ಲ, ಆರತಿ ಪೂಜೆ ಎಲ್ಲ ಅಲ್ಲಿ ಬುಕ್ಕಲ್ಲೆಲ್ಲ ಕೊಟ್ಟಿರ್ತಾರೆ, ಹಿಂಗೆ ಹಿಡ್ಕೊಂಡ್ರೆ ಕಪ್ಪು ಬರುತ್ತೆ. ಅದನ್ನು ಮುತ್ತೈದೆಯರಿಗೂ ಕೊಡಬೇಕು. ಫಸ್ಟು ದೇವರಿಗಿಟ್ಟು ನಾವು ಇಟ್ಕೊಂಡು ಆಮೇಲೆ ಬರೋವಂಥ ಮುತ್ತೈದೆಯರಿಗೆ ಕೊಡಬೇಕು, ಗೊತ್ತಾಯ್ತಾ. ಇದನ್ನು ಬರ್ತೀನಿ ಕತೆಗೆ, ನಾನು ಎಲ್ಲಿ ನಿಲ್ಲಿಸಿದ್ದೆ ಅಲ್ಲಿಗೆ. ಇದನ್ನು 5 ವರ್ಷ ಬೇಕಾದರೂ ಮಾಡ್ಬೋದು, 16 ವರ್ಷ ಬೇಕಾದರೂ ಮಾಡ್ಬೋದು. ನಾನು ಸದ್ಯ 5 ವರ್ಷ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಮೊದಲನೇ ವರ್ಷ ಸಂಕಲ್ಪ ಮಾಡೋವಾಗಲೇ, ತಾಯಿ ನೀನು ನಮಗೆ ಶಕ್ತಾನುಸಾರ ನಮ್ಗೆ 5 ವರ್ಷ ಮಾಡೋಕ್ಕಾಗುತ್ತೆ, ನಾವು ಅಂದ್ಕೊಂಡಿರೋದೆಲ್ಲ ಚೆನ್ನಾಗಿ ಆಗೋ ಥರ ಮಾಡು ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಆವಾಗೆಲ್ಲ ಶುರು ಮಾಡಿದ್ದೀವಿ. ಹಂಗಾಗಿ 5 ವರ್ಷ ಮಾಡ್ತೀವಿ. ನೀವು ಯಾವ್ರವ್ರ ಶಕ್ತಿ ಅವರವರ ಭಕ್ತಿ ಅಂತಾರಲ್ಲ, ಆ ಥರ ನಿಮಗೆ ಎಷ್ಟು ವರ್ಷ ಬೇಕಂದ್ರೂ ಮಾಡ್ಬೋದು. 16 ಮತ್ತು 5 ಇವೆರಡರಲ್ಲಿ ಯಾವುದಾದ್ರೂ ಒಂದು ಮಾಡ್ಬೋದು. ನಾನು 5 ವರ್ಷ ಮಾಡಬೇಕು ಅಂದ್ಕೊಂಡಿದ್ದೀನಿ, 5 ವರ್ಷ ಮಾಡ್ತೀನಿ. ಇದು ನನ್ನ 4ನೇ ವರ್ಷ, ಇನ್ನೊಂದು ವರ್ಷ ಬಾಕಿ ಇದೆ. ಲಾಸ್ಟ್ ವರ್ಷ ಮಾಡೋದನ್ನ ಉದ್ದಾಪನೆ ಮಾಡಬೇಕು, ಉದ್ದಾಪನೆ ಮಾಡಿ ನಿಲ್ಲಿಸ್ಬೇಕು. ಉದ್ದಾಪನೆ ಮಾಡುವಾಗ ಐನೋರನ್ನೆಲ್ಲ ಕರೆಸಿದ್ರೆ ಅವರೇ ಪೂಜೆ ಮಾಡ್ತಾರೆ, ಅವರಿಗೆಲ್ಲ ಗೊತ್ತಿರುತ್ತೆ ಈ ಥರ ಮಂಗಳಗೌರಿ ಲಾಸ್ಟ್ ಮಾಡಬೇಕು. ಅವರು ಪೂಜೆ ಅಂದರೆ ಅದನ್ನು ಲಾಸ್ಟ್ ದಿನವೇ ಮಾಡಿಸ್ಬೇಕು. ಶ್ರಾವಣ 5 ವರ್ಷ ಶುರುವಾದಾಗ ಮೊದಲನೇ ಸಿಗವೆಲ್ಲ ವಾರ ಎಲ್ಲ ಮಾಡ್ಕೊಂಡು 1-2 ವಾರನ, ಲಾಸ್ಟ್ ಇನ್ನೇನು ಎಂಡಿಂಗಲ್ಲಿ ವಾರದಲ್ಲಿ ಐನೋರನ್ನೆಲ್ಲ ಕರೆಸಿ ಬಾಗಿಣ ಕೊಡಬೇಕು. ಮರದ ಬಾಗಿಣ ಕೊಡಬೇಕು ಅಥವಾ ತಟ್ಟೆ ಬಾಗಿಣ ಕೊಡ್ತಾರೆ. ಅದೇ ನಾನು ಹೇಳಿದ್ನಲ್ಲ, ಅವರವರ ಭಕ್ತಿ ಅವರವರ ಭಾವ. ನಮ್ಮ ಕೈಲಿ ಶಕ್ತಾನುಸಾರ 16 ಜನ ಮುತ್ತೈದೆಯರಿಗೆ ನಾವು ಈ ಥರ ಕೊಡಬೇಕು. 16 ಜನಕ್ಕಿಂತ ಜಾಸ್ತಿ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ 16 ಜನ ಕೊಡಬೇಕು. 16 ಜನಕ್ಕೆ
ಅದು ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತಂದರೆ ನಾವು 16 ಬಟ್ಲಡಿಕೆ 16 ಎಲ್ಲ ತಗೊತಿರ್ತೀವಲ್ಲ ಅದಕ್ಕೆ ಲಿಂಕ್ ಆಗುತ್ತೆ ಹಂಗಾಗಿ ಅಷ್ಟೇ. ಸೊ ಇದಾಗಿತ್ತು ಮಂಗಳ ಗೌರಿ ಬಗ್ಗೆ, ಪೂಜೆ ಬಗ್ಗೆ ಇನ್ಫಾರ್ಮೇಷನ್ನು. ನಾನು ಮೊದಲನೇ ಹೋದ ವರ್ಷವೂ ಯೂಟ್ಯೂಬಲ್ಲಿ ಹಂಚ್ಕೊಂಡಿದ್ದೆ, ಆದರೆ ಈ ವರ್ಷ ಇನ್ನೂ ಕ್ಲಾರಿಟಿಯಾಗಿ ಹೇಳ್ತಿದ್ದೀನಿ. ನನಗೆ ಪೂಜೆ ಮಾಡುವಾಗೆಲ್ಲ ವೀಡಿಯೋ ಮಾಡೋದಕ್ಕೆ ಇಷ್ಟ ಆಗಲ್ಲ, ಹಂಗಾಗಿ ನಮ್ಮ ಮನೆಯವ್ರು ಬೈತಾರೆ, ನೀನು ವೀಡಿಯೋಕ್ಕೆ ಪೂಜೆ ಮಾಡ್ತಿದ್ಯಾ ಏನು ಅಂತೆಲ್ಲ ಹೇಳಿ. ಹಂಗಾಗಿ ಸೊ ಈ ವಿಡಿಯೋ ಮೂಲಕ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನ್ನಿಸ್ತು, ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೂ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ ಎಲ್ಲನೂ, ಆಯಿತಾ. ಇದನ್ನೆಲ್ಲ ಕೇಳಿ ಇನ್ನೂ ಡೌಟ್ ಬಂದರೆ ನಾನು ತಿಳಿಸ್ತೀನಿ, ಆಯಿತಾ. ಹಾಗೆಯೇ ಯಾರ್ಯಾರೆಲ್ಲ ಮಂಗಳ ಗೌರಿ ವ್ರತ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಂದ್ಕೊಂಡಿರ್ತಾರಲ್ಲ ನಿಮ್ಮ ಫ್ಯಾಮಿಲಿ, ಅವರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗುತ್ತೆ, ಆಯಿತಾ. ಏನೇನೆಲ್ಲ ತಗೋಬೇಕು ಏನು ಅಂತ ಹೇಳ್ಬಿಟ್ಟು. ಇದಕ್ಕೆ ಇನ್ನೂ ಒಂದು ಆ್ಯಡ್ ಮಾಡಬೇಕು, ತಾಯಿ ಕೊಡೋ ಬಾಗಿಣ ಅಂತ ಹೇಳ್ಬಿಟ್ಟು. ಈ ಪೂಜೆ ಎಲ್ಲ ಮಾಡಿದಾದ್ಮೇಲೆ ತಾಯಿಗೆ ಒಂದು ಬಾಗಿಣ ಕೊಡಬೇಕು. ನಾನು ಅದನ್ನು ಇಟ್ಟಿಲ್ಲ, ತರೋದಕ್ಕಾಗಲಿಲ್ಲ, ಹಂಗಾಗಿ ಇಟ್ಟಿಲ್ಲ. ನೆಕ್ಸ್ಟ್ ವಾರದಿಂದ ಇಡ್ತೀನಿ ಅದನ್ನು. ಅದಕ್ಕೂ ಏನಿಲ್ಲ, ಮಾಮೂಲಿ ಒಂದು ತಟ್ಟೆಗೆ ಅಕ್ಕಿ, ಬಾಗಿಣದ ಸಾಮಾನು, ಬಳೆ, ಸೀರೆ, ಬ್ಲೌಸ್ ಪೀಸು ಇಡೋದಷ್ಟೇ. ಅದು ಈ ಥರ ಏನೋ ಅರಿಶಿಣದ ಕೊಂಬು ಅವೆಲ್ಲ ಏನಿಲ್ಲ, ಮತ್ತು ಒಂದು ಬೆಲ್ಲದ ಅಚ್ಚು ಅಷ್ಟನ್ನು ಇಡಬೇಕಷ್ಟೆ. ನೆಕ್ಸ್ಟ್ ವಾರ ಅದನ್ನು ಇಡ್ತೀನಿ ನಾನು. ಈ ವಾರ ತರೋದಕ್ಕೆ ತಾಯಿನ ಶಕ್ತಿ ಕೊಡಬೇಕು, ಹಾಗಾಗಿ ಸೀರೆ ಎಲ್ಲ ಅದೇ ಬಾಗಿಣ ಕೊಡಬೇಕಲ್ವ ಹೆಣ್ಮಕ್ಳಿಗೆ, ಅವಾಗ ತರೋಣ ಅಂದ್ಕೊಂಡು ಸುಮ್ಮನೆ ಅದೇ. ಪ್ರತಿ ಸಲವೂ ತರ್ತಿದ್ವಿ, ಈ ಸಲ ಒಂದು ಸ್ವಲ್ಪ ಆರ್ಥಿಕ ಸಮಸ್ಯೆ ಇತ್ತಲ್ವ, ಹಂಗಾಗಿ ತರಲಿಲ್ಲ, ಹಂಗಾಗಿ ಅಷ್ಟೇ. ನಾನು ಪೂಜೆ ವಿಷಯದಲ್ಲಿ ಯಾವತ್ತೂ ನಾನು ಕಾಮಿಡಿ ಮಾಡಲ್ಲ, ಹಂಗಾಗಿ ನೀವೇನೋ ಅಂದ್ಕೊಬೇಡಿ, ಆಯಿತಾ. ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.